ಹಾಯ್ ಎವ್ರಿವಾನ್, ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಹಬ್ಬದ ಪ್ರಯುಕ್ತ ತುಂಬ ಬೇಗ ಆಗುವಂತಹ ಹಾಗೆಯೇ ಕಡಿಮೆ ಪದಾರ್ಥಗಳನ್ನು ಉಪಯೋಗಿಸಿ ತುಂಬ ಸರಳವಾಗಿ ಮಾಡುವಂತಹ 4 ಸ್ವೀಟ್ ರೆಸಿಪಿಗಳನ್ನು ತೋರಿಸ್ತಾ ಇದ್ದೀನಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ನೋಟಿಫಿಕೇಷನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲಿಗೆ ಶಾವಿಗೆ ಕೇಸರಿ ಬಾತ್ ಅಥವಾ ವರ್ಮಿಸೆಲ್ಲಿ ಕೇಸರಿ ಬಾತ್ ಮಾಡುವ ವಿಧಾನ ನೋಡೋಣ. ಕೇಸರಿ ಬಾತ್ ನೋಡಿ ಗ್ಲಾಸಿನಂತೆ ಹೊಳಿತಾ ಇದೆ. ಬನ್ನಿ ಮಾಡೋ ವಿಧಾನ ನೋಡೋಣ. ಒಲೆ ಮೇಲೆ ಒಂದು ಪ್ಯಾನ್ ಇಟ್ಟು ಅದರಲ್ಲಿ 2 ಟೇಬಲ್ ಸ್ಪೂನ್ನಷ್ಟು ತುಪ್ಪ ಹಾಕೊಳ್ಳಿ. ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಗೋಡಂಬಿಯನ್ನು ಸ್ವಲ್ಪ ಹಾಕೊಳ್ಳಿ, 1-2 ಸ್ಪೂನ್ನಷ್ಟು. ಸ್ವಲ್ಪ ಇದನ್ನು ರೋಸ್ಟ್ ಮಾಡ್ಕೊಳ್ಳಿ. ಗೋಡಂಬಿ ಅರ್ಧದಷ್ಟು ರೋಸ್ಟ್ ಆದಾಗ ಇದಕ್ಕೆ 2 ಸ್ಪೂನ್ನಷ್ಟು ಒಣ ದ್ರಾಕ್ಷಿಯನ್ನು ಸೇರಿಸ್ಕೊಂಡು ಎರಡನ್ನೂ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಇದು ಫ್ರೈ ಆದಮೇಲೆ ತೆಗೆದು ಒಂದು ಬಟ್ಟಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದೇ ತುಪ್ಪಕ್ಕೆ 1 ಕಪ್ನಷ್ಟು ವರ್ಮಿಸೆಲ್ಲಿ ಅಥವಾ ಶಾವಿಗೆ ಹಾಕೊಳ್ಳಿ. ಉಪ್ಪಿಟ್ಟು ಅಥವಾ ಪಾಯಸ ಮಾಡುವಂತಹ ಶಾವಿಗೆ ಆಗುತ್ತೆ. ಈಗ ಇದನ್ನು ಗೋಲ್ಡನ್ ಕಲರ್ ಬರುವವರೆಗೆ ಫ್ರೈ ಮಾಡ್ಕೊಳ್ಳಿ, ಅಥವಾ ಒಳ್ಳೆ ಕೆಂಪು ಬಣ್ಣ ಬರುವಂತೆ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡಿದರೆ ನಿಮಗೆ ಕೇಸರಿ ಬಾತ್ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ ಗೋಲ್ಡನ್ ಕಲರ್ ಬಂದಿದೆ, ಇದು ಚೆನ್ನಾಗಿ ಫ್ರೈ ಆಗಿದೆ. ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟಾದರೆ ಸಾಕು. ನಂತರ ಒಂದು ತಟ್ಟೆಗೆ ಇದನ್ನು ಹಾಕಿಟ್ಕೊಳ್ಳಿ. ಒಲೆ ಮೇಲೆ ದಪ್ಪ ತಳದ ಪಾತ್ರೆಯನ್ನಿಟ್ಟು ವರ್ಮಿಸೆಲ್ಲಿ ಹಾಕಿದ ಕಪ್ನಲ್ಲಿ 2 ಕಪ್ನಷ್ಟು ನೀರು ಸೇರಿಸ್ಕೊಳ್ಳಿ. 1 ಕಪ್ ವರ್ಮಿಸೆಲ್ಲಿಗೆ 2 ಕಪ್ನಷ್ಟು ನೀರು ಸರಿಯಾದ ಅಳತೆ. ನೀರು ಸ್ವಲ್ಪ ಕುದಿ ಬರಬೇಕು. ಈಗ ನೀರು ಕುದಿ ಬರ್ತಾ ಇದ್ದಂಗೆ ಈ ಹುರಿದಿಟ್ಟಿರುವಂತಹ ವರ್ಮಿಸೆಲ್ಲಿಯನ್ನು ಹಾಕೊಳ್ಳಿ. ನಂತರ ಇದನ್ನು ತಕ್ಷಣಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು, ಇಲ್ಲಾಂದರೆ ಕೆಲವೊಂದು ಸರ್ತಿ ಅದು ಗಂಟಾಗಿರುತ್ತೆ. ಈಗ ಮುಚ್ಚಳ ಮುಚ್ಚಿ ಇದನ್ನು 8ರಿಂದ 10 ನಿಮಿಷ ನಿಧಾನ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು. ಒಂದು 8 ನಿಮಿಷ ಆದಮೇಲೆ ತೆಗೆದು ನೋಡಿ, ನೀರೆಲ್ಲ ಹೀರ್ಕೊಂಡಿರುತ್ತೆ ನೋಡಿ. ಈ ರೀತಿ ಚೆನ್ನಾಗಿ ನೀರು ಹೀರ್ಕೊಂಡು ವರ್ಮಿಸೆಲ್ಲಿ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ನಾವು ಅರ್ಧ ಕಪ್ ಅಥವಾ 1/4 ಕಪ್ನಷ್ಟು ಸಕ್ಕರೆ ಸೇರಿಸ್ಕೊಳ್ಳೋಣ. ಅಂದರೆ ನಿಮಗೆ ಹದ ಸಿಹಿ ಬೇಕು ಅಂದರೆ ಅರ್ಧ ಕಪ್ನಷ್ಟು ಸಾಕು, ಇಲ್ಲಾಂದರೆ ಅರ್ಧ ಕಪ್ಗಿಂತ ಸ್ವಲ್ಪ ಜಾಸ್ತಿ ಸಕ್ಕರೆಯನ್ನು ಸೇರಿಸ್ಕೊಳ್ಳಿ. 1 ಪಿಂಚಷ್ಟು ಕೇಸರಿ ಕಲರನ್ನು ಇಲ್ಲಿ ಹಾಕ್ತಾ ಇದ್ದೀನಿ. ನಿಮಗೆ ಕೇಸರಿ ಇದ್ದರೆ ಅದನ್ನೇ ನೀವು ಹಾಕೋಬೋದು. ನಂತರ 1 ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಹೋಗಿ. ಸಕ್ಕರೆ ಹಾಕಿದ ಮೇಲೆ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಸೌಟಲ್ಲಿ ಈ ರೀತಿ ತಿರುಗಿಸ್ತಾ ಇರಬೇಕು. ಆಗ ಸಕ್ಕರೆ ಎಲ್ಲ ಕರಗಿ ನೀರಾಗುತ್ತೆ ಮತ್ತು ವರ್ಮಿಸೆಲ್ಲಿ ಚೆನ್ನಾಗಿ ಸಕ್ಕರೆ ಪಾಕವನ್ನು ಹೀರ್ಕೊಳ್ಳುತ್ತೆ, ರುಚಿಯಾಗಿ ಬರುತ್ತೆ ಕೇಸರಿ ಬಾತು. 1-2 ನಿಮಿಷ ಆದಮೇಲೆ ಇದು ಗಟ್ಟಿಯಾಗ್ತಾ ಬರುತ್ತೆ, ಅಂದರೆ ಕೇಸರಿ ಬಾತ್ ಹದಕ್ಕೆ ಇದು ಬರುತ್ತೆ. ಇವಾಗ ನೋಡಿ ಕಲರ್ ಕೂಡ ಚೇಂಜ್ ಆಗಿದೆ, ಕೇಸರಿ ಬಾತ್ ಹದಕ್ಕೆ ಬಂದಿದೆ. ಈಗ ನಾವಿದಕ್ಕೆ ಕೊನೆಯದಾಗಿ ಗೋಡಂಬಿ ದ್ರಾಕ್ಷಿಯನ್ನು ಸೇರಿಸ್ಕೊಳ್ಳೋಣ, ಸ್ವಲ್ಪ ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಳ್ಳೋಣ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಇನ್ನೂ ಕೂಡ ಕೇಸರಿ ಬಾತ್ ಥರನೇ ಗಟ್ಟಿಯಾಗುತ್ತೆ. ಈಗ ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟಾದರೆ ಸಾಕು. ಒಳ್ಳೆ ಗ್ಲಾಸಿ ಲುಕ್ಕಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ, ಸೂಪರಾಗಿ ಬಂದಿದೆ. ತುಂಬ ರುಚಿ ಇರುತ್ತೆ. ಖಂಡಿತ ನೀವು ಇದನ್ನು ಒಂದು ಸರ್ತಿ ಟ್ರೈ ಮಾಡಿ. ಈ ಹಬ್ಬಕ್ಕಂತೂ ಒಂದು ಸರ್ತಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಈಗ ಇನ್ನೊಂದು ಸ್ವೀಟ್ ಏನು ಅಂತ ನೋಡೋಣ ಬನ್ನಿ. ಸಕ್ಕರೆ ಬದಲು ಬೆಲ್ಲವನ್ನು ಹಾಕಿಬಿಟ್ಟು ತುಂಬ ಸುಲಭವಾಗಿ ಸರಳವಾಗಿ ಮಾಡುವ ವಿಧಾನದಲ್ಲಿ ರವೆ ಉಂಡೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಈಗ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ. ಇದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು: 1 ಕಪ್ ಚಿರೋಟಿ ರವೆ, 3/4 ಕಪ್ ಬೆಲ್ಲ, 1/4 ಕಪ್ನಷ್ಟು ಒಣ ಕೊಬ್ಬರಿ ತುರಿ, ಸ್ವಲ್ಪ ಗೋಡಂಬಿ, ಬಾದಾಮಿ, ದ್ರಾಕ್ಷಿ, 3 ಟೇಬಲ್ ಸ್ಪೂನ್ ಅಥವಾ 2 ಟೇಬಲ್ ಸ್ಪೂನ್ ತುಪ್ಪ, ಸ್ವಲ್ಪ ಏಲಕ್ಕಿ ಪುಡಿ, ನೀರು 3 ಟೇಬಲ್ ಸ್ಪೂನ್ನಷ್ಟು. ಮಾಡುವ ವಿಧಾನ: ಒಲೆ ಮೇಲೆ ಒಂದು ದಪ್ಪ ತಳದ ಪಾತ್ರೆಯನ್ನಿಟ್ಟು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ಆಮೇಲೆ ಇದಕ್ಕೆ ಬಾದಾಮಿ, ಗೋಡಂಬಿ, ಒಣ ದ್ರಾಕ್ಷಿಯನ್ನು ಸೇರಿಸ್ಕೊಳ್ಳಿ. ನಾವು ಒಟ್ಟಿಗೆ ಸೇರಿಸಿರೋದ್ರಿಂದ ಯಾವಾಗ ಇದು ಒಣ ದ್ರಾಕ್ಷಿ ಫ್ರೈ ಆಗುತ್ತೆ ನೋಡಿ, ಆವಾಗ ಇದನ್ನು ತೆಗಿಬೇಕು. ಈಗ ಫ್ರೈ ಆಗಿದೆ, ತೆಗಿತಾ ಇದ್ದೀನಿ. ಇದೇ ತುಪ್ಪಕ್ಕೆ ನಾವು ಚಿರೋಟಿ ರವೆಯನ್ನು ಸೇರಿಸ್ಕೊಳ್ಳೋಣ. ಇದನ್ನು ಸುಮಾರು ಒಂದು 8ರಿಂದ 10 ನಿಮಿಷ ಮೀಡಿಯಮ್ ಉರಿನಲ್ಲಿ ಹುರಿಬೇಕು. ಒಳ್ಳೆ ಘಮ್ಮ ಅಂತ ಪರಿಮಳ ಬರುತ್ತೆ, ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ನೋಡಿ, ಆಗ ಇದು ಫ್ರೈ ಆಗಿದೆ ಅಂತ ಅರ್ಥ. ಈಗ ಇದು ಫ್ರೈ ಆಗಿದೆ, ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಈಗ ಇದಕ್ಕೆ ನಾನು ಒಣ ಕೊಬ್ಬರಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ.
ಒಣ ಕೊಬ್ಬರಿ ತುರಿ ಹಾಕಿಬಿಟ್ಟು ಸುಮಾರು 1 ನಿಮಿಷ ಇದನ್ನು ಫ್ರೈ ಮಾಡಿದರೆ ಸಾಕಾಗುತ್ತೆ. ನಿಧಾನ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಈಗ ಇದು ಕೂಡ ಆಗಿದೆ. ಇದನ್ನು ತೆಗೆದು ಪಕ್ಕಕ್ಕೆ ಇಡ್ತಾ ಇದ್ದೀನಿ. ಒಲೆ ಮೇಲೆ ಇನ್ನೊಂದು ಸಣ್ಣ ಪಾತ್ರೆಯನ್ನಿಟ್ಟು ಇದಕ್ಕೆ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ 3 ಟೇಬಲ್ ಸ್ಪೂನ್ನಷ್ಟು ನೀರು ಸೇರಿಸ್ಕೊಳ್ತಾ ಇದ್ದೀನಿ. ಗ್ಯಾಸ್ ಆನ್ ಮಾಡಿಕೊಂಡು ಇದನ್ನು ಬಿಸಿ ಮಾಡಿದರೆ ಸಾಕು, ಅಂದರೆ ಒಂದು ಕುದಿ ಬೇಕಿದು, ಅಷ್ಟಾದರೆ ಸಾಕು. ಪಾಕ ಏನೂ ಆಗೋದು ಬೇಡ. ಈಗ ನೋಡಿ ಇದು ಚೆನ್ನಾಗಿ ಕುದಿ ಬರ್ತಾ ಇದೆ. ಸ್ವಲ್ಪ ತೋರಿಸ್ತೀನಿ. ಈ ರೀತಿ ಒಂದು ಸ್ವಲ್ಪ ದಪ್ಪ, ನಮಗೆ ಮುಟ್ಟುವಾಗ ಒಂದು ರೀತಿ ದಪ್ಪ ಅಂಟಿನ ಥರ ಇರಬೇಕು, ಅಷ್ಟಾದರೆ ಸಾಕು. ಚೆನ್ನಾಗಿ ಒಂದು ಕುದಿ ಬಂದರೆ ಸಾಕಾಗುತ್ತೆ. ಆಮೇಲೆ ಇದನ್ನು ಶೋಧಿಸ್ಕೊಳ್ಳೋಣ. ಇದರಲ್ಲಿ ಕಸ ಏನಾದರೂ ಇದ್ದರೆ ಕ್ಲೀನ್ ಆಗುತ್ತೆ. ಈಗ ಅದೇ ಪಾತ್ರೆಗೆ ಹಾಕಿಬಿಟ್ಟು ವಾಪಸ್ ನಾನು ಒಂದು ಸ್ವಲ್ಪ ಇದನ್ನು ಬಿಸಿ ಮಾಡ್ಕೊಳ್ತೇನೆ. ಹಾಗೆಯೇ ಒಂದು ಕುದಿ ಇದು ಬರ್ತಾ ಇದೆ. ಈಗ ಇದನ್ನು ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ಈ ರವೆಗೆ ಬಾದಾಮಿ, ಗೋಡಂಬಿ, ದ್ರಾಕ್ಷಿಯನ್ನು ಸೇರಿಸ್ತಾ ಇದ್ದೀನಿ. ಹಾಗೆಯೇ ಏಲಕ್ಕಿ ಪುಡಿಯನ್ನು ಕೂಡ ಸೇರಿಸ್ಕೊಳ್ಳಿ. ಸ್ವಲ್ಪ ತುಪ್ಪ ಸೇರಿಸ್ಕೊಳ್ಳಿ. ತುಪ್ಪ ಸೇರಿಸೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ ಉಂಡೆ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಬಿಸಿಯಾದ ಬೆಲ್ಲದ ನೀರನ್ನು ಸೇರಿಸ್ಕೊಳ್ಳಿ. ಬೇಗ ಸೇರಿಸ್ಕೊಂಡು ಸ್ವಲ್ಪನೇ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಳ್ಳುವಾಗ ಬೇಗನೆ ಮಾಡ್ಕೊಳ್ಬೇಕು, ಅಂದರೆ ತುಂಬ ಇದು ಆಗ ಅಂಟು ಬರುತ್ತೆ ಮತ್ತು ಆ ರವೆ ಅದರಲ್ಲೇ ಅರಳಿ ತುಂಬ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಆಗ. ಈಗ ನಾನಿಲ್ಲಿ ಸ್ವಲ್ಪನೇ ಒಂದು ಬೆಲ್ಲದ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಇದು ಪಾಕವನ್ನೆಲ್ಲ ಎಳ್ಕೊಂಡು ಸ್ವಲ್ಪ ಸಾಫ್ಟ್ ಆಗುತ್ತೆ ನೋಡಿ ಮುದ್ದೆ, ಮತ್ತು ಸ್ವಲ್ಪ ತಣ್ಣಗಾಗುವಾಗ ಉಂಡೆ ಕಟ್ಟಲಿಕ್ಕೆ ರೆಡಿ ಆಗುತ್ತೆ. ಆವಾಗ ಇದನ್ನು ಈ ರೀತಿ ಉಂಡೆ ಕಟ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ ಇದು, ತುಂಬ ರುಚಿಯಾಗಿ ಇರುತ್ತೆ ನೋಡಿ. ಪಾಕ ನಾನು ಎಲ್ಲವನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ಎಲ್ಲ ಉಂಡೆಗಳನ್ನು ಈ ರೀತಿ ಕಟ್ಕೊಂಡಿದ್ದೀನಿ. ಕೈಗೆ ಸ್ವಲ್ಪ ತುಪ್ಪ ಸವರಿ ಕಟ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ರುಚಿಯಾಗಿರುವಂತಹ ಈ ಲಡ್ಡನ್ನು ಈ ಸರ್ತಿ ಖಂಡಿತ ನೀವು ಮಾಡಿ ನೋಡಿ. ಎಷ್ಟು ಸೂಪರಾಗಿ ಬಂದಿದೆ ನೋಡಿ ಲಡ್ಡು. ಒಂದು ಕಟ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ, ಸೂಪರಾಗಿದೆ. ಖಂಡಿತ ನೀವು ಈ ಸಲ ಇದನ್ನು ಟ್ರೈ ಮಾಡಿ. ಈಗ ನಾವು ತುಂಬ ಸುಲಭವಾಗಿ ಕೊಬ್ಬರಿ ಉಂಡೆ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ. ತುಂಬ ರುಚಿಕರವಾಗಿ ಹಾಗೆಯೇ ತುಂಬ ಈಸಿಯಾಗಿ ನೀವು ಮಾಡ್ಕೊಳ್ಬೋದು. ಮೊದಲಿಗೆ 1 ಕಪ್ನಷ್ಟು ತೆಂಗಿನ ತುರಿಯನ್ನು ತುರಿದು ಇಟ್ಕೊಂಡಿದ್ದೇನೆ. ಈ ತೆಂಗಿನ ತುರಿಯನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಸ್ವಲ್ಪ ಪೌಡರ್ ರೀತಿ ಮಾಡ್ಕೊಳ್ಳಿ. ಅಂದರೆ ನೀರು ಹಾಕಬಾರ್ದು. ಒಂದು 10-12 ಸುತ್ತು ನೀವು ಅದನ್ನು ರನ್ ಮಾಡಿದರೆ ಪೌಡರ್ ರೀತಿ ಆಗುತ್ತೆ ನೋಡಿ. ಈ ರೀತಿ ತರಿಯಾಗಿ ಪುಡಿಯಾಗಿದೆ. ನಾನಿದನ್ನು ಒಂದು ಬೌಲಿಗೆ ತೆಗೆದಿಟ್ಕೊಂಡಿದ್ದೀನಿ. ನಂತರ ಅದೇ ಕಪ್ನಲ್ಲಿ ಅರ್ಧ ಕಪ್ನಷ್ಟು ಬೆಲ್ಲವನ್ನು ಪುಡಿ ಮಾಡಿ ತಗೊಂಡಿದ್ದೇನೆ. 1 ಕಪ್ ತೆಂಗಿನ ತುರಿ ಆದರೆ ಅರ್ಧ ಕಪ್ನಷ್ಟು ಬೆಲ್ಲ. 5 ಖರ್ಜೂರವನ್ನು ಅದರ ಬೀಜವನ್ನೆಲ್ಲ ತೆಗೆದುಬಿಟ್ಟು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೇನೆ. ಆಮೇಲೆ ಸ್ವಲ್ಪ ಏಲಕ್ಕಿ ಪುಡಿ. ಈಗ ಒಂದು ದಪ್ಪ ತಳದ ಪಾತ್ರೆಯನ್ನು ಒಲೆಯ ಮೇಲಿಟ್ಟು ಅದಕ್ಕೆ ಈ ತೆಂಗಿನ ತುರಿಯನ್ನು ಹಾಕೊಳ್ಳಿ. ಇದರ ಜೊತೆಗೆ ಬೆಲ್ಲವನ್ನು ಕೂಡ ಸೇರಿಸ್ಕೊಳ್ಳಿ. ನಂತರ ಗ್ಯಾಸ್ ಉರಿಯನ್ನು ಮೀಡಿಯಂನಲ್ಲಿ ಇಟ್ಕೊಂಡು ಈ ರೀತಿ ಕೈಯಾಡಿಸ್ತಾನೆ ಇರಿ. ಬೆಲ್ಲ ಎಲ್ಲ ಕರಗ್ತಾ ಹೋಗುತ್ತೆ, ಬೆಲ್ಲ ನೀರಾಗುತ್ತಲ್ವ, ಆಮೇಲೆ ಅದಕ್ಕೆ ಅಂಟು ಪಾಕ ಬರ್ತಾ ಹೋಗುತ್ತೆ. ಬೆಲ್ಲ ಕ್ಲೀನ್ ಆಗಿದ್ರೆ ಇದೇ ಥರ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಬೆಲ್ಲದಲ್ಲಿ ಏನಾದರೂ ಕಸ ಏನಾದರೂ ಇದೆ ಅಂತಿದ್ರೆ ಆಗ ನೀವು ಮೊದಲೇ ಒಂದು ಪಾತ್ರೆಗೆ ಬೆಲ್ಲವನ್ನು ಹಾಕಿಬಿಟ್ಟು ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ನೀರು ಹಾಕಿ ಬೆಲ್ಲವನ್ನು ಕರಗಿಸ್ಕೊಳ್ಳಿ. ನಂತರ ಈ ತೆಂಗಿನ ತುರಿಗೆ ಅದನ್ನು ಫಿಲ್ಟರ್ ಮಾಡ್ಕೊಳ್ಳಿ. ಆಮೇಲೆ ಇದೇ ಥರ ನೀವು ಮಿಕ್ಸ್ ಮಾಡ್ಕೊಂಡು ಹೋದರೆ ಆಯಿತು. ಈಗ ಸುಮಾರು 5 ನಿಮಿಷದ ನಂತರ ಬೆಲ್ಲ ಎಲ್ಲ ಕರಗಿ ಅದು ನೀರು ಜಾಸ್ತಿ ಬಿಟ್ಕೊಂಡಿಲ್ಲ, ಆದರೆ ಅಲ್ಲೇ ಇದು ಸ್ವಲ್ಪ ಅಂಟು ಪಾಕ ಬರ್ತಾ ಇದೆ. ಸುಮಾರು 10 ನಿಮಿಷ ಆಗುತ್ತೆ. 10 ನಿಮಿಷದಲ್ಲಿ ಈ ಒಂದು ಲಡ್ಡು ನಿಮಗೆ ರೆಡಿ ಆಗುತ್ತೆ. ಸೌಟಲ್ಲಿ ನಿಮ್ಮ ಹತ್ರ ನೀವು ಈ ರೀತಿ ಮಾಡ್ತಾನೆ ಇರಬೇಕು, ಇಲ್ಲಾಂದರೆ ಅಲ್ಲಲ್ಲೇ ತಳ ಹಿಡಿದು ಬಿಡುತ್ತೆ. ಅದಕ್ಕೋಸ್ಕರ ಈ ರೀತಿ ಮಾಡ್ತಾ ಮಾಡ್ತಾ ಒಂದು 8 ನಿಮಿಷ ಆಗಿದೆ. ಚೆನ್ನಾಗಿ ಪಾಕ ಬಂದಿದೆ. ಕೈಯಲ್ಲಿ ಸ್ವಲ್ಪ ನೀವು ಬೆರಳಲ್ಲಿ ಮುಟ್ಟಿ ನೋಡಿದರೆ ಅದು ಅಂಟು ಪಾಕ ಗೊತ್ತಾಗುತ್ತೆ ಉಂಡೆ ಕಟ್ಟುವ ಹದಕ್ಕೆ. ಕೊನೆಯದಾಗಿ ಇದಕ್ಕೆ ನೀವು ಡ್ರೈ ಫ್ರೂಟ್ಸ್ ಯಾವುದು ಬೇಕಾದರೂ ಹಾಕ್ಬೋದು. ನಾನಿಲ್ಲಿ ಸ್ವಲ್ಪ ಖರ್ಜೂರವನ್ನು ಹಾಕ್ಕೊಳ್ತಾ ಇದ್ದೀನಿ.
ಈಗ ಇದು ರೆಡಿಯಾಗಿದೆ, ಸಾಕು. ನಾನು ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. 10 ನಿಮಿಷಕ್ಕಿಂತ ಜಾಸ್ತಿ ಇಡಬೇಡಿ, ಅದಕ್ಕಿಂತ ಜಾಸ್ತಿ ಇಟ್ಟರೆ ಪಾಕ ಜಾಸ್ತಿ ಗಟ್ಟಿ ಆಗಿಬಿಡುತ್ತೆ. ಆಮೇಲೆ ನಿಮಗೆ ಉಂಡೆ ಕಟ್ಟಲಿಕ್ಕೆ ಅದು ಕಷ್ಟ ಆಗುತ್ತೆ. ಈಗ ಇದನ್ನೊಂದು ತಟ್ಟೆಗೆ ಹಾಕೊಳ್ಳಿ. ನಂತರ ಇದಕ್ಕೆ ಏಲಕ್ಕಿ ಪುಡಿ ಹಾಕೊಳ್ಳಿ. ಬೇಕಾದರೆ ಒಂದು ಸ್ವಲ್ಪ ತುಪ್ಪ ಹಾಕೊಳ್ಳಿ. ಇದು ಖಂಡಿತ ಆಪ್ಷನಲ್, ಇದು ಬೇಕಾದರೆ ಹಾಕೊಳ್ಳಿ ಅಷ್ಟೇ. ಸ್ವಲ್ಪ ತುಪ್ಪದ ಸ್ಮೆಲ್ ಇರಲಿ ಅಂತ ಒಂದು 1/4 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ. ಚೆನ್ನಾಗಿ ನಂತರ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಹದ ಬಿಸಿ ಇರಬೇಕು, ಬಿಸಿ ಇರುವಾಗಲೇ ಚೆನ್ನಾಗಿ ಉಂಡೆ ಕಟ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ ಉಂಡೆ, ಯಾವುದೇ ಕಷ್ಟ ಇಲ್ಲ. ನೋಡ್ಬೋದು ನೀವಿಲ್ಲಿ. ಆಮೇಲೆ ಅದು ಸ್ವಲ್ಪ ಗಟ್ಟಿ ಆಗುತ್ತೆ, ಅಂದರೆ ಲಾಡು ಥರ ಗಟ್ಟಿ ಆಗಿಬಿಡುತ್ತೆ. ತುಂಬಾ ಚೆನ್ನಾಗಿ ಆಗುತ್ತೆ, ತುಂಬ ಟೇಸ್ಟಿ ಆಗಿರುತ್ತೆ. ಆಯಿತಾ, ಖಂಡಿತ ನೀವು ಮನೇಲಿ ಇದನ್ನು ಟ್ರೈ ಮಾಡಿ. ತುಂಬ ಈಸಿಯಾಗಿ ಮಾಡುವಂಥದ್ದು. ಮತ್ತು ಇದಕ್ಕೆ ನಾನು ಖರ್ಜೂರ ಹಾಕಿದ್ದೀನಲ್ವ, ಅದು ಹಾಕಲೇಬೇಕು ಅಂತ ಏನಿಲ್ಲ. ಕೇವಲ ನೀವು 2 ಸಾಮಗ್ರಿಯನ್ನು ಬಳಸ್ಕೊಂಡು ರುಚಿಕರವಾಗಿ ಈ ಒಂದು ಕೊಕೊನಟ್ ಲಡ್ಡುವನ್ನು ಮಾಡ್ಕೊಳ್ಬೋದು. ತುಂಬ ರುಚಿಕರವಾಗಿರುವಂತಹ, ತುಂಬ ಸುಲಭವಾಗಿ ಮಾಡುವಂತಹ ಕೋಕೋನಟ್ ಲಡ್ಡು ಅಥವಾ ಕೊಬ್ಬರಿ ಉಂಡೆ ರೆಡಿಯಾಗಿದೆ. ಖಂಡಿತ ನೀವು ಇದನ್ನು ಮನೇಲಿ ಟ್ರೈ ಮಾಡಿ. ಈಗ ಇನ್ನೊಂದು ಸ್ವೀಟ್ ಏನಂತ ನೋಡೋಣ ಬನ್ನಿ. ಈಗ ನಾವು ರವಾ ಬರ್ಫಿ ಮಾಡೋ ವಿಧಾನವನ್ನು ನೋಡೋಣ. ತುಂಬ ಸರಳವಾಗಿ ಇದನ್ನು ಮಾಡ್ಕೊಳ್ಬೋದು ಬನ್ನಿ. ಮೊದಲಿಗೆ ಒಂದು ಬಾಣಲೆಯನ್ನು ಒಲೆ ಮೇಲಿಟ್ಟು ಅದರಲ್ಲಿ 1 ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಂಡು ಅದಕ್ಕೆ ಒಂದು ಸಣ್ಣ ಗ್ಲಾಸ್ನಲ್ಲಿ 1 ಗ್ಲಾಸ್ನಷ್ಟು ರವೆ, ಸೂಜಿ ಅಥವಾ ಮೀಡಿಯಮ್ ರವೆ ಅಂತ ಹೇಳ್ತೀವಲ್ವ, ಆ ರವೆಯನ್ನು ಹಾಕೋಬೇಕು. ಈಗ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ರವೆ ಅರಳಿ ಚೆನ್ನಾಗಿ ಬರುತ್ತೆ, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ಬರ್ಫಿ ಮಾಡುವಾಗ ರವೆಯನ್ನು ನೀವು ಚೆನ್ನಾಗಿ ಹುರಿದಷ್ಟು ಬರ್ಫಿ ತುಂಬ ರುಚಿಯಾಗಿ ಬರುತ್ತೆ. ಜಾಸ್ತಿ ಕಲರ್ ಚೇಂಜ್ ಆಗಬಾರ್ದು, ಆದರೆ ರವೆ ಅರಳಿ ಚೆನ್ನಾಗಿ ಬರಬೇಕು. ಈಗ ನೋಡಿ, ಈ ರವೆ ಚೆನ್ನಾಗಿ ಅರಳಿ ಇದು ರೆಡಿಯಾಗಿದೆ. ಇಷ್ಟ ಆದರೆ ಸಾಕು. ಈಗ ಒಂದು ಪಾತ್ರೆಯನ್ನು ಒಲೆ ಮೇಲಿಟ್ಟು ರವೆ ಹಾಕಿದ ಲೋಟದಲ್ಲಿ 1 ಲೋಟದಷ್ಟು ದಪ್ಪ ಹಾಲು ಹಾಕೊಳ್ಳಿ. 4 ಗ್ಲಾಸ್ನಷ್ಟು ನೀರು ಸೇರಿಸ್ಕೊಳ್ಳಿ. ಈಗ ಇದು ಒಂದು ಒಳ್ಳೆ ಕುದಿ ಬರಬೇಕು. ಕುದಿ ಬರುವಾಗ ನಾವು ಇದಕ್ಕೆ ಸ್ವಲ್ಪ ಕಲರ್ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಒಂಚೂರು ಅರಿಶಿನ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. ಹೆಚ್ಚಾಗಿ ನಾನು ಕೇಸರಿ ಬಾತ್ ಮಾಡುವಾಗ ಅರಿಶಿನ ಪುಡಿನೇ ಜಾಸ್ತಿ ಹಾಕ್ಕೊಳ್ಳೋದು, ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಕೇಸರಿ ಕಲರ್ ಅಥವಾ ಕೇಸರಿ ಹಾಕೋಬೋದು. ಚೆನ್ನಾಗಿ ಇದು ಕುದೀತಾ ಇರಬೇಕಾದ್ರೆ ರೋಸ್ಟ್ ಮಾಡಿದಂತಹ ಈ ರವೆಯನ್ನು ಸೇರಿಸ್ಕೊಳ್ಬೇಕು. ರವೆ ಹಾಕುವಾಗ ಒಂದು ಕೈಯಲ್ಲಿ ರವೆ, ಒಂದು ಕೈಯಲ್ಲಿ ಈ ರೀತಿ ಸೌಟಲ್ಲಿ ನೀವು ತಿರುಗಿಸ್ತಾ ಇರಬೇಕು, ಆವಾಗ ಅದು ಗಂಟಾಗೋದಿಲ್ಲ. ಈಗ ಇದನ್ನು ನಿಧಾನಕ್ಕೆ ನಾವು ಬೇಯಿಸ್ತಾ ಹೋಗಬೇಕು. ಒಂದು 4-5 ನಿಮಿಷ ಆಗುವಾಗ ರವೆ ಚೆನ್ನಾಗಿ ಬೇಯುತ್ತೆ ಮತ್ತು ಸ್ವಲ್ಪ ಅದು ದಪ್ಪ ಆಗುತ್ತೆ. ಈಗ ಅದಕ್ಕೆ ರವೆ ಹಾಕಿದ ಲೋಟದಲ್ಲೇ 1 ಲೋಟದಷ್ಟು ಸಕ್ಕರೆ ಹಾಕ್ಕೊಳ್ಳಿ ಮತ್ತು ಅದೇ ಲೋಟದಲ್ಲಿ ಅರ್ಧ ಲೋಟದಷ್ಟು ತುಪ್ಪ ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ತುಪ್ಪ ಕಮ್ಮಿ ಹಾಕ್ಕೊಂಡಿದ್ದೀನಿ, ನೀವು ಬೇಕಾದರೆ ಅರ್ಧ ಲೋಟದಷ್ಟು ಹಾಕೋಬಹುದು. ಸಕ್ಕರೆ ಕೂಡ ಹಾಗೆಯೇ, ನಾನಿಲ್ಲಿ 1 ಲೋಟ ಹಾಕಿದ್ದೀನಲ್ವ, ನೀವು 1/4 ಲೋಟದಷ್ಟು ಬೇಕಾದರೆ ಹಾಕೋಬೋದು, ಸಿಹಿ ತುಂಬ ಜಾಸ್ತಿ ತಿನ್ನುವವರಾದರೆ. ಈಗ ಇದನ್ನು ಈ ರೀತಿ ತಿರುಗಿಸ್ತಾನೆ ಇರಬೇಕು. ಒಂದು 5 ನಿಮಿಷ ಆಗುವಾಗ ಇದು ಗಟ್ಟಿ ಆಗುತ್ತೆ, ಅಂದರೆ ಒಂದು 5-10 ನಿಮಿಷದಲ್ಲಿ ಈ ಒಂದು ಸ್ವೀಟ್ ರೆಡಿ ಆಗುತ್ತೆ ನಿಮಗೆ. ಈಗ ಕೊನೆಯದಾಗಿ ನೋಡಿ, ಇಷ್ಟು ದಪ್ಪ ಆದಮೇಲೆ ಇದಕ್ಕೆ ಏಲಕ್ಕಿ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಹದದಲ್ಲಿ ಇರಬೇಕು ತೆಗೆಯುವಾಗ. ಚೆನ್ನಾಗಿ ಈಗ ಇದನ್ನು ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ತಟ್ಟೆಗೆ ಹಾಕ್ಕೊಂಡ್ರೆ ಸ್ವಲ್ಪ ಹೊತ್ತಾದಮೇಲೆ ಕಟ್ ಮಾಡ್ಕೊಳ್ಬೋದು. ನಾವು ತಟ್ಟೆಗೆ ಹಾಕ್ಕೊಂಡು ಮೇಲ್ಗಡೆ ಸ್ವಲ್ಪ ತುಪ್ಪ ಸವರ್ಬಿಟ್ಟು ಅದನ್ನು ಡ್ರೈ ಫ್ರೂಟ್ಸ್ ಹಾಕಿ ಲೆವೆಲ್ ಮಾಡ್ಕೊಳ್ಳಿ. ನಂತರ ಅದನ್ನು ತಣ್ಣಗಾದ್ಮೇಲೆ ನೀವು ಕಟ್ ಮಾಡ್ಕೊಳ್ಬೋದು. ತುಂಬ ಈಸಿಯಾಗಿ ಮಾಡ್ಕೊಳ್ಳುವಂತಹ ಸ್ವೀಟ್ ಇದು. ಖಂಡಿತ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ 4 ವಿಧದ ಸ್ವೀಟ್ಗಳು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.